ಇನ್ನು ಕೆಲವರಿಗೆ ಆ ಕಿಡ್ನಿ ಫಂಕ್ಷನ್ ಲೋ ಆಗ್ಬಿಟ್ಟು ಕೈ ಕಾಲು ಊತ ಬಂದಿರುತ್ತೆ. ಇನ್ನು ಕೆಲವರಿಗೆ IBP ಆಗ್ಬಿಟ್ಟು ಕಾಲ್ ಸ್ವೆಲ್ಲಿಂಗ್ ಬಂದಿರುತ್ತೆ. ಕೆಲವರಿಗೆ ಆನೆಕಾಲ್ ರೋಗ, ಇವ್ ಯಾವ್ದು ಇಲ್ದೇನೋ ಆನೆಕಾಲ್ ರೋಗ ಅಂತ ಬರುತ್ತೆ, ಕಾಲ್ ಸ್ವೆಲ್ಲಿಂಗ್ ಆಗಿರುತ್ತೆ. ನಿಮ್ಮ ಬಾಡಿನಲ್ಲಿ ಎಲ್ಲೇ ಸ್ವೆಲ್ಲಿಂಗ್ ಆಗಿದೆ ಅಂತಂದ್ರೆ ಫಸ್ಟ್ ಅದನ್ನ ಪ್ರೆಸ್ ಮಾಡಿ ನೋಡಿ, ಪ್ರೆಸ್ ಮಾಡಿ ನೋಡ್ಬೇಕು. ಪ್ರೆಸ್ ಮಾಡಿದಾಗ ಕುಳಿ ಬಿದ್ದತ್ತೆ ಅಂತಂದ್ರೆ ಅದು ಕೋಲ್ಡ್ ಇಂದ ಆಗಿರೋದು, ವಾಟರ್ ರಿಟೆನ್ಷನ್ ಇಂದ ಆಗಿರೋದು. ಪ್ರೆಸ್ ಮಾಡಿದಾಗ ಕುಳಿ ಬಿದ್ದಿಲ್ಲ, ಅದು ಹಂಗೆ ವಾಪಸ್ ಬರ್ತಾ ಇದೆ ಅಂದ್ರೆ ಅದು ಮಸಲ್ ಇನ್ಫ್ಲಮೇಷನ್, ಹೀಟ್ ಇಂದ ಆಗಿರೋದು. ಓಕೆ, ನಿಮಗೆ ಪ್ರೆಸ್ ಮಾಡಿದಾಗ ಕುಳಿ ಬಿದ್ದಿಲ್ಲ, ಮಸಲ್ ಇನ್ಫ್ಲಮೇಷನ್ ಆಗಿದೆ ಅಂತಂದ್ರೆ ಸಿಹಿ ಕುಂಬಳ ಜ್ಯೂಸ್ ಕುಡೀರಿ, ಸರಿ ಹೋಗ್ಬಿಡುತ್ತೆ. ನಿಮ್ಮ ಮಸಲ್ಸ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ಮಸಲ್ ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೆ ಸಿಹಿ ಕುಂಬಳ ಯೆಲ್ಲೋ ಕಲರ್ ಅಲ್ಲಿ ಇರುತ್ತಲ್ವಾ, ಅದನ್ನೊಂದಿಷ್ಟು ತಗೊಳ್ಳಿ, ಬೀಜ ಸಿಪ್ಪೆ ಸಮೇತ. ಓಕೆ, ಅದನ್ನ ತಗೊಂಡ್ಬಿಟ್ಟು ಮಿಕ್ಸಿ ಮಾಡ್ಬಿಟ್ಟು ಸೋಸ್ಬಿಟ್ರೆ ಆ ಜ್ಯೂಸ್ ಏನ್ ಬರುತ್ತೆ ಅದನ್ನ ಈ ವಾರಕ್ಕೆ ಒಂದ್ಸತಿನೋ 2 ಸತಿನೋ ಕುಡಿತಾ ಹೋದ್ರೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ನಿಮ್ ಬಾಡಿ ಕೋಲ್ಡ್ ಆಗಿದೆ, ಪ್ರೆಸ್ ಮಾಡಿದ್ರೆ ಕುಳಿ ತರ ಬರ್ತಾ ಇದೆ ಅಂತಂದ್ರೆ ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಇರುತ್ತೆ. ದೇಹದಲ್ಲಿ ನೀರು ಆಚೆ ಹಾಕಕ್ ನಿಮ್ ದೇಹಕ್ಕೆ ಆಗ್ತಾ ಇರಲ್ಲ. ಯಾಕೆ ಅಂದ್ರೆ ಲಂಗ್ಸ್ ಇಲ್ಲ ಕಿಡ್ನಿ ಫಂಕ್ಷನ್ ಲೋ ಇರ್ಬೋದು, ಇಲ್ಲ ಹಾರ್ಟ್ ಫಂಕ್ಷನ್ ಲೋ ಇರ್ಬೋದು. ಈ 3 ಆರ್ಗನ್ ದೇಹದ ನೀರನ್ನು ಆಚೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ದ ಬೆಸ್ಟ್ ಜ್ಯೂಸ್, ನೀರನ್ನ ಆಚೆ ಹಾಕಬೇಕು ಅಂದ್ರೆ ಬೆಸ್ಟ್ ವೆಜಿಟೇಬಲ್ ಬಂದ್ಬಿಟ್ಟು ಬದನೆಕಾಯಿ. ತುಂಬಾ ಜನಕ್ಕೆ ಬದನೆಕಾಯಿ ತಿನ್ನಲ್ಲ. ಕೇಳಿ ಯಾಕೆ ತಿನ್ನಲ್ಲ ನೀವು ಬದನೆಕಾಯಿ ಅಂತ. ಅವ್ರು ಹೇಳ್ತಾರೆ ಬದನೆಕಾಯಿ ತಿಂದ್ರೆ ಇಚ್ಚಿಂಗ್ ಆಗುತ್ತೆ ಅಂತ. ಬದನೆಕಾಯಿ ಮತ್ತೆ ಪುಂಡೆ ಪಲ್ಲೆ, ಗೋಂಗೂರ ಅಂತೀವಲ್ವಾ, ಅವೆರಡು ನಿಮ್ ಬಾಡಿಯಿಂದ ನೀರನ್ನ ಆಚೆ ತೆಗೆದಾಕ್ತವೆ. ಯಾವಾಗ ಸ್ಕಿನ್ ಅಲ್ಲಿ ಇರೋ ನೀರು ಆಚೆ ಹೋಯ್ತು, ಸ್ಕಿನ್ ಡ್ರೈ ಆಗಿ ಇಚ್ಚಿಂಗ್ ಬರುತ್ತೆ ನಿಮ್ಗೆ. ಬಟ್ ಬದನೆಕಾಯಿ ಬೇಯಿಸಿದಾಗ ಸ್ವಲ್ಪ ನಂಜು ಅಂತಾರೆ, ಹೀಟ್ ಅಂತಾರೆ. ನಾನು ಹೇಳ್ತಾರೆ ಅದು ಬದನೆಕಾಯಿನ ಹಸಿಯಾಗಿ ತಿನ್ಬೋದು, ಇಲ್ಲ ಅದನ್ನ ಜ್ಯೂಸ್ ಮಾಡಿ. 2 ಬದನೆಕಾಯಿ, 1 ಟೊಮೊಟೊ ತಗೊಳ್ಳಿ, ನಾಟಿದು, ಉದ್ದೊಂದು ಬೇಡ, ದುಂಡು ಬದನೆಕಾಯಿ. ಪರ್ಪಲ್ ಕಲರ್ ಅಲ್ಲಿ ಇರುತ್ತಲ್ಲ, ಪರ್ಪಲ್ ಮತ್ತೆ ಒಂಥರ ಗ್ರೇ ಕಲರ್ ಅಲ್ಲಿ ಇರುತ್ತೆ. ನಾಟಿ ಬದನೆಕಾಯಿ ಸಿಗ್ಬೇಕಂದ್ರೆ ನೀವು ಉತ್ತರ ಕರ್ನಾಟಕ ಕಡೆ ಹೋಗ್ಬೇಕು. ಇಲ್ಲ ಆಂಧ್ರದಲ್ಲಿ ಗುಂಟೂರು ಬದನೆಕಾಯಿ ಅಂತ ತುಂಬಾ ಫೇಮಸ್. ಈ ಬದನೆಕಾಯಿನ 2 ಬದನೆಕಾಯಿ 1 ಟೊಮೆಟೊ ತಗೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಜ್ಯೂಸ್ ಮಾಡಿ ಕೊಡಿ. ನೀರಾಕಿ ಸೋಸ್ಬಿಟ್ರಿಗೆನಾಗಿ ಆ ಜ್ಯೂಸ್ ನೀರಿಗಿರುತ್ತದೇನೆ, ಆ ಜ್ಯೂಸನ್ನ ಕುಡಿತಾ ಬನ್ನಿ. ಆ ಬದನೆಕಾಯಿ ಏನ್ ಮಾಡುತ್ತೆ ಅಂದ್ರೆ ದೇಹದಲ್ಲಿರೋ ನೀರನ್ನ ಆಚೆ ತೆಗೆದಾಕುತ್ತೆ. ಸೊ ಯಾರಿಗಾದ್ರೂ ಸ್ವೆಲ್ಲಿಂಗ್ ಇತ್ತು, ಬಾಡಿನಲ್ಲಿ ವಾಟರ್ ರಿಟೆನ್ಷನ್ ಇತ್ತು ಅಂದ್ರೆ ಇದನ್ನ ಮಾಡ್ಬೋದು, ಸೂಪರ್ ಆಗಿ ವರ್ಕ್ ಆಗುತ್ತೆ. ಬಟ್ ನಿಮ್ ಸ್ಕಿನ್ ಆಲ್ರೆಡಿ ಡ್ರೈ ಇತ್ತಂದ್ರೆ ಇದು ಬೇಡ.